ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಶಾವಿಗೆ ಪಾಯಸ ಮಾಡಿದಾಗ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ. ಸೊ ಆ ಗಟ್ಟಿ ಆಗದ ಹಾಗೆ ನಾವು ಒಂದು ಟ್ರಿಕ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾವು ಹಾಲು ಪಾಯಸ ಮಾಡಿದಾಗ ಯಾವುದೇ ಕಾರಣಕ್ಕೂ ಅದು ಗಟ್ಟಿಯಾಗೋ ಚಾನ್ಸೇ ಇರಲ್ಲ. ಸೊ ಆ ಥರ ಒಂದು ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಅದರಲ್ಲಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ, ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ವಿಡಿಯೋನ ಶೇರ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಬರುತ್ತೆ. ಆಗ ನೀವು ನನ್ನ ಎಲ್ಲ ವಿಡಿಯೋಗಳ ರೆಸಿಪಿ ವಿಡಿಯೋಗಳನ್ನು ನೋಡ್ಬೋದು. ಸೊ ಈಗ ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು. ಈ ಪ್ಯಾನಿಗೆ ಈಗ 1 ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಇಲ್ಲ ಅಂತ ಅಂದರೆ ನೀವು ಆಯಿಲ್ ಬೇಕಿದ್ರೂ ಹಾಕ್ಕೋಬೋದು. ಸೊ ಈಗ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಬಾದಾಮ್ ಮತ್ತು ನಾನು ಕಾಜು ತೊಗೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರದಲ್ಲ, ಈಗ ಇದನ್ನು ಒಂದು ಫ್ರೈ ಮಾಡಿಕೊಂಡು ನಾನು ಒಂದು ಬೌಲಿಗೆ ತೆಗೆದಿಟ್ಕೋತಾ ಇದ್ದೀನಿ. ನಂತರ ದ್ರಾಕ್ಷಿ ಹಾಕ್ಕೊಳ್ಳೋಣ. ಏಕೆಂತಂದರೆ ನಾವು ದ್ರಾಕ್ಷಿ ಒಂದೇ ಸಲ ಹಾಕಿದ್ರೆ ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ದ್ರಾಕ್ಷಿ ಕೊನೆಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಶಾವಿಗೆ ತೊಗೊಂಡಿದ್ದೀನಿ. ಸೊ ಈಗ ಇರೋ ತುಪ್ಪಕ್ಕೆ ನಾನು ಶಾವಿಗೆನ ಹಾಕ್ಕೊಂಡು ಹುರ್ಕೊಳ್ಳೋಣ. 1 ಕಪ್ ಆಗೋಷ್ಟು ನಾನು ಶಾವಿಗೆ ತೊಗೊಂಡಿದ್ದೀನಿ. ಸೊ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಸೊ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ನಾನು ಈ ಕಡೆ ಸ್ಟವಲ್ಲಿ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ. 2 ಕಪ್ ಆಗುವಷ್ಟು ನೀರನ್ನು ಇಟ್ಟು ನಾನು ಬಿಸಿ ಮಾಡ್ತಾಯಿದ್ದೀನಿ. ಸೊ ಇದು ಬಿಸಿ ಆಗಲಿ, ಆಮೇಲೆ ನಾನು ಹೇಳ್ತೀನಿ ಏನು ಮಾಡೋದು ಅಂತ. ಸೊ ಇಲ್ಲಿ ನಾವು ಶಾವಿಗೆ ಹುರಿತಾ ಇದ್ದೀನಿ ನಾನು, ನೋಡ್ತಾ ಇದ್ದೀರಲ್ಲ. ಚೆನ್ನಾಗಿ ಅದು ಫ್ರೈ ಆಗಲಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆಗ ಮಾತ್ರ ನೋಡಿ ಈ ಕಲರ್ ಬರಬೇಕು. ಈ ಕಲರ್ ಇದ್ದಾಗ ಶಾವಿಗೆ ಕರೆಕ್ಟಾಗಿ ನಾವು ಹುರಿದಿದ್ದೀವಿ ಅಂತ. ಸೊ ಹಾಲು ಪಾಯಸ ಮಾಡಬೇಕು ಅಂತಂದಾಗ ನಾವು ಯಾವಾಗಲೂ ಇದೇ ಕಲರಲ್ಲಿ ಶಾವಿಗೆನ ಹುರಿದಿರಬೇಕು. ಸೊ ಇವಾಗ ನಾವು ಬಿಸಿನೀರು ಇಟ್ಟಿದ್ದೀವಲ್ಲ ಪಕ್ಕದಲ್ಲಿ, ಆ ಬಿಸಿನೀರನ್ನು ಇವಾಗ ನಾನು ಇದಕ್ಕೆ ಟ್ರಾನ್ಸ್ಫರ್ ಹಾಕ್ಕೊಂಡಿದ್ದೀನಿ. ಇವಾಗ ಬಿಸಿನೀರು ಹಾಕಿ ಚೆನ್ನಾಗಿ ಸುಮಾರು ಒಂದು 5ರಿಂದ 10 ನಿಮಿಷ ನೀವು ಬೇಯೋದಕ್ಕೆ ಬಿಟ್ಬಿಡಿ, ಆಯಿತಾ. ನೀರಲ್ಲಿ ಚೆನ್ನಾಗಿ ಬೇಯಲಿ ಇದು. ಸೊ ಒಂದು 10 ನಿಮಿಷ ಆದಮೇಲೆ ನೋಡಿ ಫುಲ್ ನೀರೆಲ್ಲ ಹೀರ್ಕೊಂಡ್ಬಿಟ್ಟಿದೆ. ಸೊ ಫುಲ್ ಡ್ರೈ ಆಗಿದೆ ನೀರು. ಇವಾಗ ನಾನು 1 ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ಈಗ ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಪಾಯಸ ಅಂತೂ ಗಟ್ಟಿಯಾಗೋ ಚಾನ್ಸೇ ಇರಲ್ಲ. ಅಷ್ಟು ನೀವು ಯಾವ ಇದರಲ್ಲಿ ಮಾಡಿರ್ತೀರೋ, ಎಷ್ಟು ತೆಳು ಮಾಡಿರ್ತೀರೋ ಹಾಗೇ ಇರುತ್ತೆ, ಸ್ವಲ್ಪನೂ ಗಟ್ಟಿ ಆಗೋದಿಲ್ಲ. ಸೊ ನಾನು ಇವಾಗ 1/4 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ರುಚಿಗೆ ನೋಡಿಕೊಂಡು ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಹಾಕ್ಕೋಬೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಓಕೆ, ನೋಡಿ ಈ ಥರ ನಾನು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಮಿಕ್ಸ್ ಮಾಡಿ ಈಗ ನಾನು ಸ್ವಲ್ಪ ಇದಕ್ಕೆ ಕೇಸರಿ ದಳ ಹಾಕ್ಕೋತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲ ಅಂದರೆ ಪರವಾಗಿಲ್ಲ, ಇರೋದರಲ್ಲೇ ಮಾಡ್ಕೋಬೋದು. ಹಾಗೆ ಈಗ ಡ್ರೈ ಫ್ರೂಟ್ಸ್ನು ಕೂಡ ಹಾಕ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಹಾಕಿ ಇವಾಗ ನಾನು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬೇಯಿಸೋಣ ಚೆನ್ನಾಗಿ. ಸೊ ಈಗ ಕೇಸರಿ ದಳ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ, ನೋಡ್ತಾ ಇದ್ದೀರಲ್ಲ. ಈಗ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಅದು ನಾವು ಎಷ್ಟೇ ಹಾಲು ಹಾಕಿದ್ದೀವಲ್ಲ, ಈಗ 1 ಲೀಟರ್ ಆಗೋಷ್ಟು ಹಾಲನ್ನು ಹಾಕಿದ್ದೆ ನಾನು. ಈಗ ಅದು ಹಾಲು ಹೀರ್ಕೊಳ್ಳೋದಿಲ್ಲ, ಇದೇ ಥರ ಇರುತ್ತೆ. ಅದು ನಾವು ತಣ್ಣಗಾದ್ಮೇಲೆ ಕೂಡ ಬಡಿಸಿರೂ ಕೂಡ ಇದೇ ಥರ ಇರುತ್ತೆ ಫ್ರೆಂಡ್ಸ್. ಓಕೆ, ಹಾಲು ಖೀರ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಹೇಗಾಯಿತು, ಎಷ್ಟು ರುಚಿಯಾಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು ಫ್ರೆಂಡ್ಸ್.